ಮೊದಲನೇದಾಗಿ ನಾನು ಸಮೀವುಲ್ಲಾ ಸರ್ ಹತ್ರ ಮಾತನಾಡ್ಬಿಡ್ತೀನಿ. ಹಿರಿಯ ಪತ್ರಕರ್ತರ ಒಂದು ಒಪಿನಿಯನ್ ಅನ್ನು ತೆಗೆದುಕೊಂಡ್ಬಿಡ್ತೀನಿ. ಸಮೀವುಲ್ಲಾ ಸರ್, ಪ್ರಿಯಾಂಕ್ ಖರ್ಗೆ ಅವರು RSS ಬಗ್ಗೆ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಇದೇ ಮೊದಲನೇ ಸಲ ಏನಲ್ಲ ಅವರು ದ್ವೇಷದ ಮಾತುಗಳನ್ನ ಆಡ್ತಾ ಇರೋದು ಅಥವಾ ಕಿಡಿಕಾರ್ತಾ ಇರೋದು. ಇದು ಮೊದಲನೇ ಸಲ ಅಲ್ಲ. ಈ ಹಿಂದೆ ಸಂದರ್ಭ ಬಂದಾಗ್ಲೆಲ್ಲ ಕೂಡ ಬಹಳ ತೀಕ್ಷ್ಣವಾಗಿ RSS ನ ಟೀಕಿಸ್ತಾನೆ ಬಂದಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಈಗ ಅದರ ಮುಂದುವರೆದ ಭಾಗವಾಗಿ RSS ಅನ್ನ ನಿರ್ಬಂಧ ಹೇರಬೇಕು ಅಥವಾ RSS ಒಂದು ಅಂಕುಶ ಹಾಕಬೇಕು ಅಂತ ತಮ್ಮ ಅಧಿಕೃತ ಲೆಟರ್ ಹೆಡ್ ನಲ್ಲಿ ಮುಖ್ಯಮಂತ್ರಿಗಳು ಒಂದು ಪತ್ರವನ್ನ ಬರೆದಿದ್ದಾರೆ. ಅದು ಈಗ ಸಾಕಷ್ಟು ಸಂಚಲನ ಸೃಷ್ಟಿಸ್ತಾ ಇದೆ. ಇದು ದ್ವೇಷ ರಾಜಕಾರಣದ ಮತ್ತೊಂದು ಹೆಜ್ಜೆ ಅಥವಾ ಮತ್ತೊಂದು ಮುಖ ಅಂತ ಅಂದ್ಕೊಳ್ಬಹುದಾ? ಹೇಗೆ ಸರ್, ಹೇಗೆ ವಿಶ್ಲೇಷಿಸ್ತೀರಿ ನೀವು ಇದನ್ನ? ನನಗೇನು ಅದು ದ್ವೇಷ ರಾಜಕಾರಣದ ಮತ್ತೊಂದು ಮುಖ ಅಂತ ನನಗೇನು ಮೇಲ್ನೋಟಕ್ಕೆ ನನಗೆ ಅನ್ಸಲ್ಲ. ಯಾಕೆ ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ ಅಥವಾ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರಾಗ್ಲಿ ಅವರ ಐಡಿಯಾಲಜಿಯ ಬೇಸಿಸ್ ಮೇಲೆ ಅವರು ಅದನ್ನ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಒಂದು. ಎರಡನೇದು, ಆ ಒಂದು ಪತ್ರದ ಮೇಲೆ ಸಿಎಂ ಮಾಡಿರುವ ಟಿಪ್ಪಣಿಯನ್ನ ನೀವು ಗಮನಿಸಿ. ಈಗ ಪ್ರಿಯಾಂಕ್ ಖರ್ಗೆ ಅವರು ಅದನ್ನ ಒಂದು ಪತ್ರವನ್ನ ಬರೆದಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಮೇಲೆ ಮುಖ್ಯಮಂತ್ರಿಗಳು ಮಾಡಿರುವ ಟಿಪ್ಪಣಿ ತಮಿಳುನಾಡಲ್ಲಿರೋದನ್ನ ಅಧ್ಯಯನ ಮಾಡಿ ಇಂಪ್ಲಿಮೆಂಟ್ ಮಾಡಿ ಅನ್ನುವ ಅರ್ಥದಲ್ಲಿದೆ. ಹೌದು, ಪ್ರಿಯಾಂಕ್ ಖರ್ಗೆ ಅವರು ಮನವಿ ಮಾಡಿದ್ದಾರೆ. ಆದ ಚೀಫ್ ಸೆಕ್ರೆಟರಿಗೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಡೋದ್ರ ಮೂಲಕ ಅದು ಬಹುತೇಕ ಇಂಪ್ಲಿಮೆಂಟ್ ಅಂದ್ರೆ ಸರ್ಕಾರಿ ಜಮೀನಲ್ಲಿ ನೀವು ಯಾವುದೇ ಚಟುವಟಿಕೆಗಳನ್ನ ಮಾಡುವ ಹಾಗಿಲ್ಲ ಅಂತ ಕಂಡೀಷನ್ಸ್ ಗಳನ್ನ ಹಾಕಿ ಅಲ್ಲಿ ಅನುಮತಿಯನ್ನ ಕೊಡ್ಲಾಗ್ತಿದೆ ಬೇರೆ ಏನೇ ಅವರ ಚಟುವಟಿಕೆಗಳಿಗೆ. ಅದು ಇಲ್ಲೂ ತರಬೇಕು ಅನ್ನುವ ನಿಟ್ಟಿನಲ್ಲಿ ಇದನ್ನ ಪರಿಶೀಲನೆ ಮಾಡಿ ಅಂತ ಸಿಎಂ ಅದಕ್ಕೆ ಒಪ್ಪಿಗೆ ಸೂಚಿಸಿರುವ, ಪರೋಕ್ಷವಾಗಿ ಒಪ್ಪಿಗೆ ಸೂಚಿಸಿರುವ ಒಕ್ಕಣಿಕೆಯನ್ನ ಆ ಪತ್ರದ ಮೇಲೆ ಬರೆದಿದ್ದಾರೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಇಂತ ಸಿದ್ದರಾಮಯ್ಯ ಅವರ ಡೈರೆಕ್ಷನ್ಸ್ ಇದೆಯಲ್ಲ, ಇಟ್ ಇಸ್ ಮೋಸ್ಟ್ ಸಿಗ್ನಿಫಿಕೆಂಟ್. ಒಂದು RSS ಬ್ಯಾನ್ ಈ ತರದ ಚರ್ಚೆ ಆಗ್ತಿದೆ, ಅದು ಬ್ಯಾನ್ ಏನಲ್ಲ. ಅದು ಈಗ ಆ ತರ ರಿಸ್ಟ್ರಿಕ್ಷನ್ ಹಾಕಕ್ಕಿಂತ ಮೊದಲು ಒಂದು ಕೇಸ್ ಫೈಲ್ ಬಿಲ್ಡಪ್ ಮಾಡಕ್ಕಾಗುತ್ತೆ. ಕೆಲವು ಉದಾಹರಣೆಗಳು, ಸಾಕ್ಷಿಗಳು, ದಾಖಲೆಗಳು, ಪುರಾವೆಗಳನ್ನ ಗೃಹ ಇಲಾಖೆ ಮತ್ತು ಸರ್ಕಾರ ಬಿಲ್ಡಪ್ ಮಾಡ್ಬೇಕಾಗತ್ತೆ. ಆತದ ಸರ್ಕಾರಿ ಭೂಮಿನಲ್ಲಿ ಕಾರ್ಯಕ್ರಮಗಳನ್ನ ಮಾಡಿ ಎಷ್ಟರ ಮಟ್ಟಿಗೆ ಸಾರ್ವಜನಿಕ ಶಾಂತಿಗೆ ಈ ಸಂಘಟನೆ ಭಂಗ ತಂದಿದೆ ಅನ್ನೋದನ್ನ ಫೈಲ್ ಬಿಲ್ಡಪ್ ಮಾಡ್ಬೇಕಾಗ್ಬಿಡುತ್ತೆ. ಸಾಕ್ಷಿಗಳ ಸಹಿತ, ಘಟನೆಗಳ ಸಹಿತ, ಪುರಾವೆಗಳ ಸಹಿತ ಫೈಲಿನ ಬಿಲ್ಡಪ್ ಮಾಡಿ ಅದನ್ನ ವಿದ್ಯುಕ್ತ ಆದೇಶದ ರೀತಿಯಲ್ಲಿ ತಂದ್ರೆ ಮಾತ್ರ ಅದು ಸ್ಟ್ಯಾಂಡ್ ಆಗುತ್ತೆ. ಇಲ್ಲದೆ ಹೋದ್ರೆ ಅದೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗುತ್ತೆ. ಆದ್ರಿಂದ RSS ಗೆ 100 ವರ್ಷ ತುಂಬುತ್ತಿರುವ ಈ ಸಂದರ್ಭದಲ್ಲಿ ಸಾರ್ವಜನಿಕ ಕ್ರೀಡಾಂಗಣಗಳಿರ್ಬೋದು, ಸ್ಥಳಗಳಲ್ಲಿ ಅವರು ಈ ಒಂದು ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸ್ಕೊಡುದು ಅಂತ ಹೇಳೋದ್ರ ಮೂಲಕ ಈ ವಿವಾದದ ಕಿಡಿಯನ್ನ ಸರ್ಕಾರ ಏನ್ ಹೊರಿಸಿದೆ ಅವರಿಗೆ ಇನ್ನೂ ಒಂದು ಪ್ರಶ್ನೆನ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ 100 ಎಕರೆ ಜಾಗವನ್ನ RSS ಮತ್ತು RSS ಬೆಂಬಲಿತ ಸಂಘಟನೆಗಳಿಗೆ ರಾಜ್ಯ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ. ಒಂದು ತೀರಾ ಅಗ್ಗದ ದರದಲ್ಲಿ ಮತ್ತು ಕೆಲವು ಕಡೆ ಉಚಿತವಾಗಿ 100 ಎಕರೆಗಳನ್ನ ಕೊಟ್ಟಿದೆ. ಸರ್ಕಾರನೇ ಭೂಮಿಯನ್ನ ಕೊಟ್ಟಿದೆ. ಕೆಲವು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕೊಟ್ಟಿದೆ, ಕೆಲವು ಗ್ರೌಂಡ್ ಗಳಿಗೆ ಕೊಟ್ಟಿದೆ, ಕೆಲವು ಬೇರೆ ಬೇರೆ ಉದ್ದೇಶಕ್ಕೆ ಕೊಟ್ಟಿದೆ. ಹೀಗಾಗಿ ಸರ್ಕಾರ ಕೊಟ್ಟಿರುವ ಈ ಭೂಮಿಯನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆಯುತ್ತಾ, ಹೋದ್ ಸರ್ಕಾರದಲ್ಲಿ ಕೊಟ್ಟಿರೋದು 100 ಎಕರೆ ಭೂಮಿ ಕೊಟ್ಟಿದೆ. ಇವರು ಆ ಪ್ಲೇ ಗ್ರೌಂಡ್ ಅಲ್ಲಿ ಪರ್ಮಿಷನ್ನೇ ಕೊಡಲ್ಲ ಅನ್ನುವ ಮಟ್ಟಿಗೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನು ಬರೀತಾರೆ ಅಂತಂದ್ರೆ 100 ಎಕರೆ ಕೊಟ್ಟಿರುವ ಭೂಮಿಯನ್ನ ರದ್ದುಪಡಿಸೋದು ಅವ್ರ ಕೈಲೇ ಇದೆ. ಅದನ್ನ ಯಾಕೆ ಅವ್ರು ಮಾಡ್ತಾ ಇಲ್ಲ? ಹೀಗಾಗಿ ನಿಮ್ಮ ಐಡಿಯಾಲಜಿಕಲ್ ಕ್ಲಾರಿಟಿ ಏನಿದೆ, ಸ್ಟ್ಯಾಂಡ್ ಇದೆ, ಇದನ್ನ ಸ್ಪಷ್ಟಪಡಿಸ್ಬೇಕು ಅಂತ ನಾನು ಹೇಳಿದ್ದೆ.